ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲರೂ ಶಾರ್ಟ್ ನೋಟಿಸಲ್ಲಿ ಬಂದಿದ್ದೀರಿ. ತಮ್ಮೆಲ್ಲರಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಪಟ್ಟಣ ಪಂಚಾಯತ್ ಜಾಲಿ ದಿನಾಂಕ 13/7/2026 ನಡೆದ ಸಾಮಾನ್ಯ ಸಭೆಯಲ್ಲಿ SIR ವಿಷಯವನ್ನು ಚರ್ಚಿಸಲಾಗಿತ್ತು. ಆ ಹಿನ್ನೆಲೆಯಲ್ಲಿ SIR ವಿಷಯ ಸಂಬಂಧಪಟ್ಟ ಜನರಿಗೆ ಮತ್ತು BLOs ಮತ್ತು BLAsಗಳಿಗೆ ಆಗುವ ತೊಂದರೆಯನ್ನು ಡೀಟೇಲಲ್ಲಿ ಚರ್ಚಿಸಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತಿನ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಚುನಾವಣಾ ಆಯೋಗಕ್ಕೆ ನಮ್ಮ ಏನು ನಿರ್ಧಾರ ಮಾಡಿದ್ದೇವೆ, ನಮ್ಮಿಂದ ಚುನಾವಣಾ ಆಯೋಗಕ್ಕೆ ಏನು ಡಿಮಾಂಡ್ಸ್ ಇಟ್ಟಿದ್ದೇವೆ ಅದನ್ನು ಹೇಳಲಿಕ್ಕೆ ಬಯಸುತ್ತೇವೆ. ಮೊದಲನೇದಾಗಿ SIR ಏನು ಮತ್ತು SIR ಯಾಕೆ ಅಂತ ನಮ್ಮ ಸಂವಿಧಾನದಲ್ಲಿ ಅಥವಾ ಸಂವಿಧಾನ ಇದರ ಮುಖಾಂತರ ಆಯ್ಕೆ ಆದಂಥ ಎಲೆಕ್ಷನ್ ಕಮಿಷನ್ಗೆ SIR ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಎಲೆಕ್ಟ್ರಲ್ ರೋಲ್ಸನ್ನು ಪದೇ ಪದೇ ಟೈಮ್ ಟು ಟೈಮ್ ವೋಟರ್ಸ್ಗಳಿಗೆ ಡೆತ್ ಆದಂಥ ವೋಟರ್ಸು, ಡುಪ್ಲಿಕೇಸಿ ಆದಂಥ ವೋಟರ್ಸು ಅಥವಾ ಪರ್ಮನೆಂಟ್ಲಿ ಶಿಫ್ಟ್ ಆದಂಥ ವೋಟರ್ಸ್ಗಳನ್ನು ವೋಟರ್ ಪಟ್ಟಿಯಿಂದ ಎಲೆಕ್ಷನ್ ಲಿಸ್ಟಿಂದ ಕ್ಲಿಯರ್ ಮಾಡೋದು ಮತ್ತು ಡುಪ್ಲಿಕೇಸಿ ಡೆತ್ತನ್ನು ಅವಾಯ್ಡ್ ಮಾಡಲಿಕ್ಕೆ ಮತ್ತು ಆ ಹಿನ್ನೆಲೆಯಲ್ಲಿ ವೆರಿ ಸ್ಪೆಸಿಫಿಕ್ಲಿ ಕ್ಲಿಯರ್ಲಿ ಯಾವ ನಮ್ಮ ದೇಶದ ಪ್ರತಿಯೊಂದು ನಾಗರಿಕರಿಗೆ ಎಲೆಕ್ಷನ್ ಲಿಸ್ಟಲ್ಲಿ ಬಿಡದೆ ಅವರ ಹೆಸರು ಎಲೆಕ್ಷನ್ ಲಿಸ್ಟಲ್ಲಿ ಪರ್ಮನೆಂಟ್ ಆಗಿ ಇರಬೇಕು ಮತ್ತು ಕ್ಲಿಯರ್ ಕಟ್ ಇಲೆಕ್ಟ್ರಲ್ ಅಧಿಕಾರ ಎಲ್ಲರಿಗೂ ಸಮಾನ ಅಧಿಕಾರ ಸಿಗಬೇಕು ಅಂತ ಒಂದು SIR ಪ್ರೊಸೆಸ್ ನಡೆಸಬೇಕಂತ ಎಲೆಕ್ಷನ್ ಕಮಿಷನ್ ಅವರಿಂದ ಹೇಳಲಾಗಿದೆ. ಆ ಹಿನ್ನೆಲೆಯಲ್ಲಿ ಈಗ ಸದ್ಯದಲ್ಲಿ SIR ಪ್ರಕರಣ ಏನು ಕರ್ನಾಟಕದಲ್ಲಿ ನಡೀತಾ ಉಂಟು. ನಮ್ಮ ಈ ಒಂದು ಪ್ರದೇಶದಲ್ಲಿ ಮಳೆಗಾಲ ಇರುವ ಕಾರಣ ನಮ್ಮ BLOsಗಳಿಗೆ ಫಾರ್ಮನ್ನು ಕಲೆಕ್ಟ್ ಮಾಡಲಿಕ್ಕೆ ತೊಂದರೆ ಆಗ್ತಾ ಉಂಟು. ಆ ಡಿಸ್ಕಷನ್ ಕೂಡ ಬಂತು. ಎರಡನೇದು, ಹಲವಾರು BLOsಗಳು ಹೊಸದಾಗಿ